ಇಂಜೆಕ್ಷನ್ ಮಾಡ್ಕೊಂಡು ಬನ್ನಿ ಅವಾಗ ಉಳ್ಕೊಂಡು ಹೋಗಿದಿ ಇರ್ಲಿ ಬಿಡು ಈಗಾರ ಮಾಡು ಬರ ಈಗ ಏನು ಮಾತಾಡಲ್ಲ ಮಾತಿಗೆ ಮಾತಾಡ್ತೆ ಕೂಡ ಸಾಕ ಸುಮ್ಮ ಸಣ್ಣ ತಮ್ಮ 3 ವರ್ಷದಾಗ ಇನ್ನ ತಲೆ ಮೇಲೆ ಮಾಸಾರಿಲ್ಲ ನೀ ಎಷ್ಟು ಕಾರ್ಯಕ್ರಮ ಮಾಡಿದಿಲ್ಲ ಅವತ್ತು ಅಫಜಲ್ಪುರಕ್ಕೆ ನಾ ಬರೋ ಸಂದರ್ಭದಾಗ ನಿನಕ್ಕಿಂತ ಡಬಲ್ ಕಾರ್ಯಕ್ರಮ ಮಾಡಿ ಊರಿಗೆ ಬಂದಿದ್ದೇನ ನಿನ್ನ ಶರೀರ ನೋಡು ನಂದ ಶರೀರ ನೋಡು ಹೆಂಗದ ಬಾಡಿ ಹೆಂಗದ ದೇವ್ರ ಹೇಳ್ತೀರಿ ಆಕೆ ಹಂಗಿದ್ರತ್ತ ಈಕೆ ಹೆಂಗದ ಬರೇ ಎಟ್ಟು ಮಂದಿ ಹಳೆ ಅದೇ ದೇವ್ರ ಅದೇ ಮಾತ ಅದೇ ಹಾಡ ಮತ್ತ ಫಿಕ್ಸ್ ರೀ ಇವ್ರ ಮಾತುಗಳು ಬಾಯಾಟದ ಮಾತುಗಳು ಇವ್ರು ಫಿಕ್ಸ್ ಅವೇ ಮಾತ ಕೆಲವೊಂದು ಮ್ಯಾಳಗಳು ಅದಾವ ಹೌದು ಬ್ಯಾರೆ ವಿಷಯ ಇಟ್ರ ಅವ್ರಿಗೆ ಏನು ಬರುದಿಲ್ಲ ಅಲ್ಲಿ ವಿಷಯ ಹೌದು ಬ್ಯಾರೆ ವಿಷಯ ಮಾತಾಡಕ್ಕೆ ಬರುದಿಲ್ಲ ಅವೇ ಫಿಕ್ಸ್ ಅವೇ ಮಾತ ನಿನ್ನೆ ವಿಷಯ ಇಟ್ಟಿದಿರಲ್ಲ ಮಾತಾಡದಾರಲ್ಲ ಹಂಗ ನಿಮಗ ಬಾಯಾಟದವ ಅಂತವ್ ಬಿಡ್ರಿ ಯಾಕ ಹತ್ತುವ ಸ್ಟೇಜಿಗೆ ಅದನ್ನೇ ಮಾತಾಡುವ ಹ್ಯಾಂತಿ ಮಲಿ ಹಾಲು ಕುಡಿದು ಗಂಡನ ಮಲಿ ಹಾಲು ಕುಡಿದು ತಾಯಿ ಮಲಿ ಹಾಲು ಕುಡಿದು ಹೌದಿಲ್ಲ ನನ್ನ ಮನೆ ನಾ ದುಡದ ತಿನ್ನಕತ್ತೇನೆ ಏನು ನೀ ದುಡ್ದು ಹಾಕಿದೇನ ನನಗತ್ತಿ ಕೇಳಿದೇನ ಕೇಳಿದಾಗ ಹೌದಿಲ್ಲ ನಾನೇ ದುಡಿನ ನನ್ನ ಕೈಯನ್ನ ನೀ ತಿನ್ಲಿಕ್ಕತ್ತಿದಿ ನಿನ್ನ ಕೈಯನ್ನ ನಿಂದ ಅಂಡ್ರದಾಗ ನಾ ಬದುಕಾಕತ್ತಿಲ್ಲ ತಮ್ಮ ನನ್ನ ಅಂಡ್ರದಾಗ ನೀ ಬದುಕಲಿಕ್ಕತ್ತಿದಿ ಇದು ಮೊದಲ ತಲೆಯಾಗ ನೆನಪಿರ್ಲಿ ಹೇಳಿದವ್ರಿಪ್ಪ ಮಾತ ಹೌದಿಲ್ಲ ನೀನು ಹೆಮ್ಮೆದಿಂದನೇ ಹೇಳಿದಿ ಕೂನದ ನನಗ ಯಾಕಂದ್ರ ಅಕ್ಕ ಹಗಲ ರಾತ್ರಿ ಎಡೆಬಿಡದೆ ಕಾರ್ಯಕ್ರಮ ಕೊಟ್ರು ಅಕ್ಕನ ಶರೀರ ಹಂಗೆ ಗಟ್ಟಿಗೆ ಉಳ್ಕೊಂಡದ ಇದ ಟೊಳ್ಳ ಉಬ್ಬು ಇದ್ದಂಗಿಲ್ಲಿದೆ ತಮ್ಮ ಗೊತ್ತದ ನಿನಗ ಇದು ಉಬ್ಬು ಇದ್ದದ ಶರೀರನೇ ಬೇರೆ ಇದು ಗಟ್ಟಿದ್ದ ಕಲ್ಲು ಇದ್ದದ ಗಟ್ಟಿ ಮಾಲೆನೇ ಬೇರೆ ನೀನು ಅದನ್ನೇ ನನ್ನ ತಮ್ಮ ನನಗ ವರ್ಣನೆ ಮಾಡ್ಯಾನು ಅಂತೇಳಿ ನಾನು ಅದನ್ನೇ ಸಭಿಕ್ ಹೇಳಿನ ಹೌದಾ ನಿನ್ನೇನು ಬೈದೇನು ಮಾತಾಡಿಲ್ಲ ಏನು ಆ ವಿಷಯದಾಗ ಒಂದು ವಿಷಯ ಕೇಳಿದೆ ಏನತ್ರಿ ಗೂಳಿ ಅಂದೀಪ ಅಂದ್ರ 700 ಕಿಲ್ಲಾರ ಹಿಂದಗಳ ನಮ್ಮ ಮಾಳಿಂಗ್ರಾಯನ ಮೊಟ್ಟ ಮನೆಯೊಳಗ ಅದಾವ ಅದರೊಳಗ ಒಂದು ಶಿವನ ಸಲಗದ ಗೂಳಿ ಅದ ಅದಲ್ರಿಪ್ಪ ಹೌದಿಲ್ಲ ಹೌದ ಅಮೋಘ ಶಿವನ ಮೊಟ್ಟ ಮನೆಯೊಳಗೂ ಕೂಡ 700 ಕಿಲ್ಲಾರ ಹಿಂಡಗಳದಾವ ಅದರಾಗ ಒಂದು ಜಡದಾರ ಎಂಬ ಗೂಳಿ ಅದ ಅದಲ್ರಿಪ್ಪ ಜಡದಾರ ಎಂಬ ಗೂಳಿ ಅಂದ್ರು ಒಂದೇ ಶಿವನ ಸಲಗದ ಗೂಳಿ ಅಂದ್ರು ಒಂದೇ ಎರಡು ಒಂದೇ ಇವತ್ತು ನಮ್ಮ ಮೊಟ್ಟ ಮನ್ಯಾಗ ಶಿವನ ಸಲಗದ ಗೂಳಿ ಎತ್ತಿ ಐತಪ್ಪ ಅಂದ್ರ ಅದಂದ್ರ 700 ಕಿಲ್ಲಾರ ಹಿಂಡದಾಗ ಸಾಕಷ್ಟು ಗೂಳಿಗಳದಾವ ಆದ್ರ ಒಂದ ಗೂಳಿಗೆ ಹೆಸರಿಟ್ಟು ಕರೆದ್ರ ಏನಂತೇಳಿ ಏನತ್ರಿ ಶಿವನ ಸಲಗದ ಗೂಳಿ ಎತ್ತಿ ಅದೇ ಗೂಳಿಗೆನ ಶಿವನ ಸಲಗದ ಗೂಳಿ ಎತ್ತೇಳಿ ಯಾಕೆ ಕರೆದ್ರು ಶಿವನಿಗೆ ಮತ್ತು ಆ ಗೂಳಿಗೆ ಏನು ಸಂಬಂಧ ಐತಿ ಎತ್ತೇಳಿ ಕೇಳಿನ ತಮ್ಮನ ಅವಾಗ ಕೇಳಿದಾಗ ಇವ್ರು ಏನ್ ಹೇಳ್ತಾರಿಪ್ಪ ತಮ್ಮ ಆ ವರ್ಷ ಗಾಡ್ಯಾಗ ಕೂತ ಮಾಸ್ತರ ಏನೇನು ಹೇಳಿ ಕಲಿಸ್ಯಾನ್ಲ ಅವನು ಅರ್ಧೋಟದನ ಅವನು ಕೂತ ಅರ್ಧೋಟ ನೀನದಿ ಶಬಾಷ್ ಇಲ್ಲ ನಿನಕಿಂತ ಅರ್ಧೋಟ ಆ ಮಾಸ್ತರ್ ಅದಾನ ಯಾರಿಗೊತ್ತ ಇಲ್ಲ ಅವಗೂ ಸಿಟ್ಟು ಬರ್ತಿರ್ಬೋದು ಕರೆ ಈ ತಂಗಿ ಹಿಂಗ್ಯಾಕ ಮಾತಾಡ್ಲಿಕ್ಕತ್ತವನ್ನ ಆಕೆ ಹೆಸರು ತೆಗೆದತ್ತ ಅನ್ಬಹುದು ಸಿಟ್ಟಿಗೆ ಇರಬಹುದು ವಿಚಾರ ಮಾಡಿ ಬಂಧುಗಳ ವಿಚಾರ ಮಾಡ್ರಿ ವಿಷಯ ಇರಬೇಕು ಶಿವನ ಸಲಗದ ಗೂಳಿಗೆ ಶಿವನಿಗೆ ಮತ್ತ ಆ ಗೂಳಿಗೆ ಶಿವನ ಸಲಗದ ಗೂಳಿ ತಿಳಿ ಕರೆದಾರ ಶಿವನಿಗೆ ಗೂಳಿಗೆ ಏನು ಸಂಬಂಧ ಅಂತೇಳಿ ಮಾತು ಕೇಳಿನ್ಯಾ ಏ ತಮ್ಮ ಇದು ಇಲ್ಲ ಅರ್ಥ ಹೇಳದ ಉತ್ತರ ಏನತ್ರಿ ಯಾಕ ಇದೇನು ಉತ್ತರ ಬಾಳ ಬಿರಿ ಅಲ್ಲದತ್ತ ಏ ತಮ್ಮ ಬಿರಿ ಅಲ್ಲ ನೀವು ಎಷ್ಟು ಮಂದಿ ಮಾಳಂಗ್ರನ ನಮ್ಮ ಮಟ್ಟ ಮನೆಯಾಗ ಹಾಡ್ತಿರ್ಲೆ ಎಲ್ಲ ಅನ್ನಗಳ ತಮ್ಮಗಳು ಕುಡ್ಕೊಂಡು ಮೀಟಿಂಗ್ ಮಾಡಿ ಉತ್ತರ ಹೇಳಿದಕ್ಕೆ ಮೀಟಿಂಗ್ ಮಾಡಿದ್ರೆ ಯೂಟ್ಯೂಬ್ನಾಗ ಹೋಗತ್ತ ಅಂತೇಳಿ ನೀನು ಕಡ್ಡಿ ಆಡ್ಸಾಕಿಲ್ಲ ಅಫಜಲ್ಪುರದಾಗ ಬಂದ ಹೌದಿಲ್ಲ ನೀವು 350 ಅಂತ ಅದಾಗ್ರಿ ಮಾಡ್ತಾರ ಅವಂದು ಊರಿದ್ರೆ ನಂದು ಊರದ ಅದಲ್ರಿ ಹೆಣ್ಣು ಮಗಳದ ನೀನು ಅಫಜಲ್ಪುರ ನಿನಗಿರ್ಬೋದು ಕರೆ ನನಗ ನಂದು ಹುಟ್ಟೂರದ ನಿಂದ ಎಟ್ ಹಕ್ಕದಲ್ಲ ಅಟ್ಟು ಡಬಲ್ ನಿನಕ್ಕಿಂತ ಡಬಲ್ ಹಕ್ಕ ನನ್ನ ಹೆಣ್ಣು ಮಕ್ಕಳಿಗೆ ಅದ ಮೊದಲು ಇದು ತಲೆಯಾಗ ನೆನಪಿರ್ಲಿ ನಿನಗ ಅದು ನೆನಪಾರ್ಯಾನ್ರಿ ತಮ್ಮ ಅದೇ ನೆನಪಿರ್ಲಿ ತಿಳ್ಕೊಂಡಿನಿ ವೆಂಕಟರಮಣ ಇದ್ರೊಳಗ ಕತ್ತಿ ಭಾಗದೊಳಗ ಯಾವ್ಯಾವ ಹೆಣ್ಮಗಳ ಮೊದಲು ಹೆಣ್ಮಗಳನ್ನೇ ಮುಡಿ ಕೊಟ್ಟಾಳು ಕೂದಲ ಅಂತೇಳಿ ಮೊದಲು ಹೆಣ್ಮಕ್ಳ ಪಾತ್ರನೇ ಮಾತಾಡಿನಿ ಅಫಜಲ್ಪುರದೊಳಗ ಮಾತಾಡವಲ್ರಿಪ್ಪ ಹೌದಿಲ್ಲ ಏ ತಮ್ಮ ಹೇಳ್ತಾ ನೀವು ಏನಂತೇಳಿ ನೀವು ಉತ್ತರ ಕೇಳ್ರಿ ಬಂಧುಗಳು ಇಷ್ಟೇ ಮಂದಿ ಕೇಳಿರಿ ಕೇಳ್ಯಾರಲ್ರಿ ಏನ್ ಹೇಳಿದ ಗೊತ್ತನ ಏನತ್ರಿ ಶಿವನ ಸಲಗದ ಗೂಳಿ
ಹೌದ ಶಿವನ ಆಶೀರ್ವಾದದಿಂದ ಸೊನ್ನಾರಸಿದನ ಜಡಿಯೊಳಗ 700 ಕಿಲ್ಲಾರ ಹಿಂಡಗಳ ಹುಟ್ಟ್ಯಾವ ಅಂದ್ರೇನ್ರಿ ಅಂತ ಹೇಳ್ಯಾರಿ. ನಾ ಹೇಳಿರೋ ಯೂಟ್ಯೂಬ್ ಸುಳ್ಳು ಹೇಳಂಗಿಲ್ಲ ಇಲ್ಲಿ. ಹೌದ್ 700 ಕಿಲ್ಲಾರ ಹಿಂಡಗಳ ಹುಟ್ಟಬೇಕಾದ್ರ ಸೊನ್ನಾರಸಿದ್ದನ ಜಡಿಯೊಳಗ ಶಿವನ ಆಶೀರ್ವಾದದಿಂದ ಹುಟ್ಟ್ಯಾವು ಅಂತೇಳಿ ನೀ ಹೇಳಿದೆ ತಮ್ಮ ಉತ್ತರ ಹೇಳ್ಯಾರಲ್ರಿ. ಶಿವನ ಆಶೀರ್ವಾದದಿಂದ 700 ಕಿಲ್ಲಾರ ಹಿಂಡಗಳಿಗೆ ಎಲ್ಲದಕ್ಕೂ ಶಿವನ ಸಲಗದ ಗೂಳೆನ ಅನ್ನಬೇಕಾಗಿತ್ತು. ಒಂದೇ ಗುಳಿಗೆ ಕರೆದಾರ್ರಿ, ಒಂದೇ ಗುಳಿಗೆ ಕರೆದಾರ. ಹೌದಿಲ್ರಿ? ಇದು ಬೇಕು, ಇದು ಇಲ್ಲಿ ಬೇಕಾಗ್ಯದ ಮೊದಲ ಮೇನ್ ಪಾಯಿಂಟ್ ಇಲ್ಲದ. ಏ ತಮ್ಮ, ಏನಪ್ಪ ಶಿವ 700 ಕಿಲ್ಲಾರ ಹಿಂಡಗಳು ಎಲ್ಲ ಹುಟ್ಟ್ಯಾವಲ್ಲ, ಮತ್ತ ಎಲ್ಲಾ ಕಿಲ್ಲಾರ ಹಿಂಡಗಳಿಗೆ ಶಿವನ ಸಲಗದ ಆಕಳುಗಳು ಅನ್ನಬೇಕಾಗಿತ್ತು, ಶಿವನ ಸಲಗದ ಗೂಳಿ ಅನ್ನಬೇಕಾಗಿತ್ತು. ಯಾಕಲ್ಲಿಲ್ಲ? ಪ್ರತ್ಯೇಕವಾಗಿ ಒಂದಕ್ಕನ ಅಂದಾರ. ಈಗ ಮುಗಳಾಳ ಸುಮಿತ್ರ ಆ ಕಡೆಂದ್ರ ನಾನು ಸಿರ್ಕಳ್ಳಿ ಸಕುಬ ಇಬ್ರು ಜೋಡೆ ಬರ್ಲಿಕ್ಕತ್ತಿದ್ವಿ. ಬರ್ಲತ್ತಿರಲ್ಲ, ನನಗಟ್ಟೆ ಗೂಳಿ ಅಂದ್ರಿ ಇವ. ಹೌದ್ ಇವ್ರಿಗೆ ಅಂದ್ರ ಕೆಳಕ್ ಕೂತವ್ರಿಗೆ ಇಲ್ರಿ, ಇಲ್ಲ ನನಗಟ್ಟೆ ಅನ್ಬೇಕ. ಪ್ರತ್ಯೇಕವಾಗಿ ನನಗಟ್ಟೆ ಅಂದಿದ್ದೀನಿ ನಾ. ಹಂಗ ಪ್ರತ್ಯೇಕವಾಗಿ ಶಿವನ ಸಲಗದ ಗೂಳೆತ್ತೆ ಪ್ರತ್ಯೇಕವಾಗಿ ಒಂದ ಗೂಳಿಗೆ ಕರೆದಾರ. ತಮ್ಮ, ನೀ ಅಟ್ಟೆ ಅಲ್ಲ, ನೀವ್ 8 ಮಂದಿ ಮೀಟಿಂಗ್ ಮಾಡ್ಕೊಂಡು ಬಂದು ಉತ್ತರ ಹೇಳ. ನೀ ಬರೇ ಜಿಜಿಬಿ ಹೇಳಬೇಡಿದನ ಉತ್ತರ. ಕೊಲ್ಲ ಅಂತ ನಿನ್ನ ಕೊಲ್ಲ ಅಂದ್ರ ನನ್ನ ಮಗಳ ಕರೆಯಲ್ಲಿ ಮನ್ಯಾಗ ಬೆಲ್ಲುನಿಗೆ ಹಿಡಿಸ್ತಾನ ನಿನ್ನ. ರೊಟ್ಟಿಗೆ ಸಿಗ್ಲಿಕ್ಕಿಲ್ಲ ನೋಡಿ ಹಿಂದಾಡಿ. ಹೌದಿಲ್ಲ? ಸುಚಾಪೆ ಆತೀನಿ ಹಾಡಿಕೆ ಆಡಿ. ಇನ್ನ ಯಾಕ ನನಗ ತಿಳಿದಟ್ಟು ಉತ್ತರ ಗೊತ್ತಾಗ್ಯದ. ಅಟ್ ಹೇಳಿ ಹೇಳ ತಮ್ಮ. ಏನತ್ರಿ? ಮಾನ್ಯಲ್ಲಿ ಅಫಜಲ್ಪುರದಾಗನೇ ಇಲ್ಲೇ ನಮ್ ಕಾರ್ಯಕ್ರಮ ನಡೆದಿದ್ದು. ನನಗೂ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ. ಬಿಸಿಲು ಬಹಳ ಇತ್ತ. ಬಿಸಿಲು ಬಹಳ ಹಗಲಿ ಆರಾಮಿದ್ರೆ ಹಗಲ ಎಡಬಿಡದೆ ಹಗಲ ರಾತ್ರಿ ಕಾರ್ಯಕ್ರಮ ಮಾಡಿ ನನಗ ಆರಾಮಿಲ್ಲ ಸಲುವಾಗಿ ನಮ್ಮ ಅಕ್ಕ ಉಳ್ಕೊಂಡಾಳ. ಹೌದಿಲ್ಲ ತಮ್ಮ? ನೀ ಎಷ್ಟು ಕಾರ್ಯಕ್ರಮ ಮಾಡಿದಿಲ್ಲ ಅಟ್ಟು. ಅವತ್ತು ಅಫಜಲ್ಪುರಕ್ಕೆ ನಾ ಬರೋ ಸಂದರ್ಭದಾಗ ನಿನಕ್ಕಿಂತ ಡಬಲ್ ಕಾರ್ಯಕ್ರಮ ಮಾಡಿ ಊರಿಗೆ ಬಂದಿದ್ದೇನ. ನಿನ್ನ ಶರೀರ ನೋಡು, ನಂದ ಶರೀರ ನೋಡು. ಹೆಂಗದ ಬೌಡಿ? ಬಾಡಿ ಹೆಂಗದ? ಹಿಂಗ ಮಾಡಿ ಗೊತ್ತ ಹಿಂಗ್ ಮಾಡಿ ದೇವಿ ಗುದ್ದಿಲ್ಲ ಅಂದ್ರೆ ಹಿಂಗ ದುರ್ಗ ಮೈಯಾಗ ಬಂದ ನೀನ್ ನಿಂದ್ರದಲ್ಲಪ್ಪ. ಹಾರೋದ್ ಒಂದೇ. ನೀ ಈ ಮೈಯಾಗ ಬರೇ ರಕ್ತ ಮಾಂಸ ಮಜ್ಜೆ ಅಟ್ಟ ಇಲ್ಲ, ಇದ್ರೊಳಗೆ ಇದ್ದದ್ದು ಬ್ಯಾರೆ ಏನದ ನೀ ತಿಳ್ಕೊಂಡಿಲ್ಲ. ಇದ್ರೊಳಗೆ ಇದ್ದದ ತಾಕತ್ತ ನಿನಗ್ ಗೊತ್ತೈತೋ ಇಲ್ಲೋ ನಾ ಮಾತಾಡಂಗಿಲ್ಲ. ಅದು ಬ್ಯಾಡ, ತಾಕತ್ತನೇ ಬ್ಯಾರೆ ಅದ. ಇದು ಒಂದೇ ರಾತ್ರಿ ಅಲ್ಲ, ಹಗಲ ರಾತ್ರಿ ಬಿಸಿಲಾಗನ ಇಡ್ಬೇಕಾರ ನಿನಗ ಯಪ್ಪ ಉಸ್ಸತ್ತಾನಿದ್ರ ನಮ್ಮ ಅಪ್ಪನ ಮಟ್ಟ ಮನೆ ಹುಟ್ಟಾಕಿಲ್ಲ. ಅಟ್ಟ ತಾಕತ್ತಿತ್ತಾರ 3 ದಿನ ಗಳೆ ಹೊಡಿ ನೋಡೋರು ಹಲವಾಗ ಗೊತ್ತೇ ಆತ ನಿಂದು. ಹೊಡಿತಾನೋ ಇಲ್ಲ, ಅಲ್ಲೇ ಮಗಳ ಮುಂದೆ ಹೊಡ್ಯಾವ. ನಿನ್ನ ಜೋಡಿ ಹೇಳತ್ತೀನಿ ಅವ್ವ, ನಮ್ ಜೋಡಿ ಇರ್ಲಿ. ಯಾಕಪ್ಪ ಅಂದ್ರ ತಮ್ಮ, ನಾವ್ ಇಂಜೆಕ್ಷನ್ ಮಾಡ್ಕೊಂಡ್ ಬನ್ನಿ ಅವಾಗ ಉಳ್ಕೊಂಡು ಹೋಗಿದಿ. ಇರ್ಲಿ ಬಿಡು, ಈಗಾರ ಮಾಡು. ಬರ ಈಗ ಏನು ಮಾತಾಡಿಲ್ಲ, ಮಾತಿಗೆ ಮಾತಾಟ್ಟೆ ಕೂಡ ಸಾಕ. ಸುಮ್ಮ ಸಣ್ಣ ತಮ್ಮ 3 ವರ್ಷದಾಗ ಇನ್ನ ತಲೆ ಮೇಲೆ ಮಾಸಾರಿಲ್ಲ, ಯಾನೋ ಮಾತಾಡ್ಲಿಕ್ಕತ್ತದ. ನನ್ನ ಹುಚ್ಚ ತಮ್ಮ ಏನ ಕಾಡ್ತಿ ಕಾಡು, ಬೇಡ್ತಿ ಬೇಡತ್ತೀರಿ ಅಂದದಕ್ಕ ಇದು ಕೆಳಗ ಕೂತ ಮಂಗ್ಯ ಮಾತಾಡ್ತಿದ್ದಿ ನನ್ನ ಸಣ್ಣ ತಮ್ಮ. ಇದು ಚೌಡಿಕೆ ಪದ ತಂದ್ರಿ. ಇದು ಗುಡಿ 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 ಚೌಡಿಕಿ ಪದ. ಇವು ಏನಂತ ಎಲ್ಲಮ್ಮನ ಕೊಡದ ಚೌಡಿಕಿ ಅಕ್ಕಲಿಗೆ ಜೋಗುವ ಮನೆಗೆ ಹೋಗಿ ಬಾಯ್ ಬಳಿಗೆ ರೊಕ್ಕ. ಏ ಮಾಮ ಪಿಸ್ಸ ಅಲ್ಲ, ನಿಮ್ ಮಾಸ್ತರ್ನಾರ ಮಾತಾಡ್ಸ್ರಿ, ಸುಮ್ಮ ವಿಷಯ ಹೊಂಡ್ತದ. ಯಾನ ದೇವ್ರ ಹೇಳ್ತೀರಿ, ಆಕೆ ಹಂಗಿದ್ರತ್ತ ಈಕೆ ಹೆಂಗದ ಬರೇ 8 ಮಂದಿ ಹಳೆ ಅದೇ ದೇವ್ರ, ಅದೇ ಮಾತ, ಅದೇ ಹಾಡ. ಮತ್ತ ಫಿಕ್ಸ್ ರೀ ಇವ್ರ ಮಾತುಗಳು, ಬಾಯಾಟದ ಮಾತುಗಳು ಇವ್ರು ಫಿಕ್ಸ್ ಅವೇ ಮಾತ. ಕೆಲವೊಂದು ಮ್ಯಾಳಗಳದಾವ. ಹೌದು, ಬ್ಯಾರೆ ವಿಷಯ ಇಟ್ರ ಅವ್ರಿಗೆ ಏನು ಬರುದಿಲ್ಲ ಅಲ್ಲಿ ವಿಷಯ. ಹೌದು, ಬ್ಯಾರೆ ವಿಷಯ ಮಾತಾಡಕ್ಕೆ ಬರುದಿಲ್ಲ. ಅವೇ ಫಿಕ್ಸ್, ಅವೇ ಮಾತ. ನಿನ್ನೆ ವಿಷಯ ಇಟ್ಟಿದಿರಲ್ಲ, ಮಾತಾಡದ್ರಲ್ಲ, ಹಂಗ ನಿಮಗ ಬಾಯಾಟದವ ಅಂತವ್ ಬಿಡ್ರಿ. ಯಾಕ ಹತ್ತುವ ಸ್ಟೇಜಿಗೆ ಅದನ್ನೇ ಮಾತಾಡುವ. ಹ್ಯಾಂತಿ ಮಲಿ ಹಾಲು ಕುಡಿದು, ಗಂಡನ ಮಲಿ ಹಾಲು ಕುಡಿದು, ತಾಯಿ ಮಲಿ ಹಾಲು ಕುಡಿದು, ಇದು ಯಾರಿಗೂ ಗೊತ್ತೇ ನಾನು ಮಾತಾಡ್ತೀರಿ. ಅದಕ್ಕ ವಿಷಯ ಬರ್ಲತ್ ಹೇಳಿನ್ಯ ತಮ್ಮ. ವಿಷಯದೊಳಗ ನೀ ಯಾಕೆ ಹೇಳಿಲಿಲ್ಲ? ನನ್ನ ಪ್ರಶ್ನೆಕ್ಕ ನಿನ್ನ ಉತ್ತರಕ್ಕ ಒಂದು ಗುಂಜುಕ ಸರಿ ಬಂದಿಲ್ಲ. ನೀ ಅಲ್ಲಿ ಸಮೀಪ ಒಂದ್ ಸ್ವಲ್ಪ ಇಲ್ಲ. ನಾ ಪ್ರಶ್ನೆ ಕೇಳಿದ್ದೆ ಬೇರೆ, ನೀ ಹೇಳಿದ್ದೆ ಬೇರೆ ಮಾತಾಡ್ಲಿಕ್ಕೆ. ಇನ್ನೊಂದು ಹೇಳಿದ ತಮ್ಮ, ಏನ್ರಿ? ನೀವು ಬಂಧುಗಳಿಗೆ ಕೇಳ್ರಿ. ಹೌದು,
ಏ ಕಬರಿಗೇಡಿ ಅನ್ಯ. ಹಾ ಕಬರಿಗೇಡಿ ಅದು ಬಾಳ ನೆನಪಿಡ್ದಾರ ಅವ್ರು. ಆ ಕಬರಿಗೇಡಿ ಅನ್ನೋದು ಕಾಯಿ ಕೆಳಗ್ ಕೂತಾವಂತಾನ. ಏನತ್ರಿ? ನಾವ್ ಕೇಳಿದ ಕೊಡು ತಾಕತ್ ನಮಗೆ, ನೀವ್ ಯಾಕೆ ಕೊಡ್ತೀಯತ್ತ ಅಂದಿಲ್ರಿ. ಹಾ ಅಂದಾರಿ, ಯೂಟ್ಯೂಬ್ ಅದ ಅಂದಾರಿ. ನೀ ಯಾಕೆ ಕೊಡ್ತಿತ್ತು ಯಾಕ ನೀ ಹಾ ನೀ ಯಾಕೆ ಕೊಡ್ತೀಯತ್ತ ಅಂದ್ರ ನನ್ನ ಯಾಕೆ ಕೇಳಿದಿನಿ. ಬಾನ ಬೇಕು ಯಾಕ, ಮುತ್ತಿನ ಚಂಡ ಬೇಕು ಯಾಕ, ಬಿಸಿಲು ಹಾಲು ಬೇಕು ಯಾಕ, ಯಾಕೆ ಕೇಳಿದಿ? ಯಾಕೆ ಕೇಳಿದಿ? ನೀ ಕಬರಿಗೇಡು ಇರ್ಲಿ ಇರ್ಲಿ ನೀ ಏನ್ ಹೇಳ ಅವ್ ಇಲ್ಲ ಅಲ್ಲಿ ಅವನ್ಯಾಗ ಅದ್ದಿಮ್ ನೋಡಕತ್ತಿ ನೀ ಅಟ್ಟ ಸಿಟ್ಲಿ ಬ್ಲಾಕ್ ಗೊಬ್ರ ಇರ್ಲಿ. ಯಾಕಪ್ಪ ಅಂತಂದ್ರ ಅವ್ ಮಾತಾಡ್ತಾನಂತೇಳಿ ನೀನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಇಲ್ಲ ಅಣ್ಣದಂತ ಕಿಮ್ಮತ್. ಯಾಕಂದ್ರೆ ಎಷ್ಟೋ ಮಾಡ್ರು ಸಣ್ಣ ತಮ್ಮ ಏನೋ ಮಾತಾಡೋದು ದಕ್ತದ, ದೊಡ್ಡವ್ರು ಮಾತಾಡೋದು ಅನ್ನ ಎಷ್ಟೋ ಅವನಕಿತ ನಾ ದೊಡ್ಡ ಹಾಕಿದೀನಿ. ಯಾಕಂದ್ರ 1 ವರ್ಷ ಆಗ್ಲಿ 2 ವರ್ಷ ದೊಡ್ಡ ಹಾಕಿನಿ. ಇಲ್ಲ ಹೌದಿಲ್ಲ, ದೊಡ್ಡಾಕಿ ತಮ್ಮ ಏನ್ ಮಾಡ್ರು ದಕ್ಕಸ್ಕೊಂಡ್ ಹೋಗ್ಬೇಕಾಗ್ತದ. ನೀ ನನ್ನ ಕೇಳಬಾರ್ದಾಗಿತ್ತು, ನಾನು ನಿನಗ್ ತಂದು ಕೊಡ್ತಿದ್ದಿಲ್ಲ. ಇಟ್ಟೆ ಮಾತಾ ಅಷ್ಟೇ. ಹೋಗಿ ಮೂಲ್ಯಾಗ ಸಟ್ಕೊಂಡು ಕೂತಿದ್ದೆ. ಕಬರಿಗೇಡಿ ತಂದಿನ್ಯ, ಮೂತಿ ಇಟ್ಟೆ ಆಗಿತ್ತು. ಹಾ ಕಬರಿಗೇಡಿ ಅಂತಲ್ಲ, ಕಬರಿಗೇಡಿ ಕೆಲಸ ಏನು ಮಾಡಿನ ಯಕ್ಕ ಆತನು ನಮ್ಮ ತಮ್ಮ. ಹೇಳ್ರಲ್ಲ. ಏ ತಮ್ಮ ಒಂದ್ ಮಾತು ಹೇಳ್ತೀನಿ, ಕಬರಿಗೇಡಿ ಕೆಲಸ ಏನ್ ಮಾಡಿದೆ ಗೊತ್ತನ? ಏನ್ ಮಾಡ್ರಿಪ್ಪ? ಬಿಲ್ಲು ಬಾನ ಕೇಳಿದೆ. ಬಿಲ್ಲು ಬಾನ ಅಕ್ಕ ಮಾಯಕ್ಕ ತಂದು ಕೊಟ್ರು. ಬೀರಣ್ಣ ದೇವ್ರು ಬಿಲ್ಲು ಬಾನ ತಗೊಂಡು ಆಡ್ಲಿಕ್ಕೆ ಓಣ್ಯಾಗ ಹೋಗಿದ್ದ. ಹಾ ಹೋದಾಗ 700 ಬಾಲ್ಯರು ಕೊಡ ತಗೊಂಡು ಶಿವಾರ ಬೆಂದಿಗೆ ತಗೊಂಡು ನೀರಿಗೆ ಹೋಗಿದ್ರು. ಅವಾಗ ಏನಾಯ್ತು ಮುಂದೆ? ನೀರು ತುಂಬಿಕೊಂಡು ಬರುವಂತ ಸಂದರ್ಭದಾಗ ಬಾಲ್ಯಾರ ಕೊಡಕ್ಕ ಬಾನ ಹೊಡೆದೇವು ಬೀರಪ್ಪ. ಇದು ನಿನಗ್ ಗೊತ್ತಿಲ್ಲ? ಹೌದಿಲ್ಲ, ಒಂದೇ ಬಾನ ಹೊಡೆದಂತ ಸಂದರ್ಭದಾಗ 700 ಕೊಡಗಳೆಲ್ಲ ತೂತು ಬಿದ್ದ ನೀರು ಸುರ್ಲಿಕ್ಕತ್ತಿದ್ದು. 700 ಬಾಲ್ಯಾರೆಲ್ಲ ಬೀರಪ್ಪಗ ಬೈತಾರ. ಉಪ್ಪಿರ್ಲ ಊರಾಗ ಎಟ್ಟು ಉರಿತಿದ್ದೋ, ಇನ್ನ ತಂದಿ ತಾಯಿದ್ರನ್ನ ಎಟ್ಟು ಮೆರಿತಿದ್ದೋ ಕಬರಿಗೇಡಿ ಅಂದ್ರ ಅವ್ರು. ಹೌದ್ರಿಪ್ಪ. ನಿನಗ ಬೈದ್ರಲ್ಲ, ತಾಯಿ ತಂದಿದ್ರ ಇನ್ನ ಎಟ್ಟು ಮೆರಿತಿದ್ದೋ ಬೀರಪ್ಪ. ಏ ಕಬರಿಗೇಡಿ ಬೀರಪ್ಪ ಅಂತೇಳಿ ಅಂತರು. ಆ ಓನ್ಯಾನ ಬಾಲ್ಯಾರ ಬೇಯಂತ ಸಂದರ್ಭದಾಗ ನಾ ಕಬರಿಗೇಡಿ ನನಗ್ ಬೀರಪ್ಪ ಅಂತೇಳಿ ಬಂದಾರ. ತಾಯಿ ತಂದಿ ನನಗೆ ಯಾರದಾರ ತಿಳ್ಕೊಂಡು ಮೂಲ್ಯಾಗ ಸಣ್ಣ ಮುಖ ಮಾಡ್ಕೊಂಡು ಮೂಲ್ಯಾಗ ಕೂತಿ ಹಾಲಗವಲ ಹಳ್ಳುದು ತುಟ್ಟಿ ಯಾಕ ಬಡ್ಯ ಓ ತಮ್ಮ. ಹೌದು ಕೇಳಿದ್ರಿ? ಬೀರಪ್ಪನ ಕೇಳಿಲ್ಲ ಅಕ್ಕ ಮಾಯಕ್ಕ. ಯಾಕ ಬೇಡವ, ಯಾಕೆ ಬೇಡವ, ಯಾಕೆ ಮೂಕ ಸಣ್ಣ ಮಾಡಿ ದಿನಾಲು ಬೀರು ಆಡಾಡಿ ಓಡೋಡ್ಕೊತ ನಗತ ಮನೆಗೆ ಬರ್ತಿದ್ದೆವ ತಮ್ಮ. ಇವತ್ತ ಹಾಲಗವಲ್ಲ ಹಳ್ಳದ ತುಟ್ಟಿ ಯಾಕೆ ಬಾಡ್ಯಾವೋ ಬೀರು ಅಂತೇಳಿ ನಿನ್ನ ತಲೆ ಮೇಲೆ ಕೈ ಆಡಿಸಿ ಗದ್ದಾ ತುಟ್ಟಿ ಹಿಡಿದ ತಮ್ಮನ ಗಲ್ಲಕ್ಕೆ ಮುತ್ತು ಕೊಟ್ಟು ಯಾಕೋ ತಮ್ಮ ಅಂತೇಳಿ ಅಕ್ಕ ಮಾಯಕ್ಕ ತಮ್ಮಗ ಕೇಳ್ತಾಳ ಮೂಲ್ಯಾಗ ಕೂತ ತಮ್ಮಗ. ಹೌದ್ರಿಪ್ಪ. ಅವಾಗ ತಮ್ಮಂದ ಯಾಕ ಬಾಲ್ಯಾರ ನಿಂದೇದ ಮಾತಾಡ್ಯಾರ. ಬಾಲ್ಯಾರ ಕೊಡಕ ಬಾಣನ ಹೊಡೆದಂತ ಸಂದರ್ಭದಾಗ ನಿಮ್ಮ ಅವ್ವ ನಿಮ್ಮಪ್ಪ ಇದ್ರ ಇನ್ನ ಊರಾಗಿ ಎಟ್ಟು ಉರಿತಿದ್ದೋ ಬೀರ ಅಂದಾರ. ಎಟ್ಟು ಮೆರಿತಿದಿ? ಏ ಕಬರಿಗೇಡಿ ಅಂತಂದಾರ. ನನಗ ಬೈದಾರ. ನನಗೇಡಿ ಅಂದಾರ. ಇಂತ ಬೇಗಳ ನನಗ ಬೇದಾರ ಯಕ್ಕ ಆತ ಅಂದಾಗ ಏ ಕಬರಿಗೇಡಿ ಬೀರಪ್ಪ ಅಂತೇಳಿ ಅವಾಗ ತಾನ್ ನಿನಗೆ ತಿಳಿಸಿ ಹೇಳ್ತಾನೆ ಬಾಲತ್ತೇಳಿ ಅಕ್ಕ ಮಾಯಕ್ಕ ನಿನ್ನ ಒಳಗ ಕರ್ಕೊಂಡು ಬುದ್ಧಿ ಬೀರಪ್ಪ ದೇವ್ರ ತಾಯಿ ತಂದಿ ಯಾರತ್ತೇಳಿ ತಿಳಿಸಿ ಹೇಳಕ್ಕೆ ಆ ಮಾಯಕ್ಕ ಬುದ್ಧಿ ಮಾತಾಡೋದು. ಇದ್ರ ಮುಂದಿನ ಕತಿ ಭಾಗ ಮುಂದಿರ್ಲಿ. ನಿನಗಲ್ಲಿ ಕಬರಿಗೇಡಿ ಅಂತೇಳಿ ಏನ್ ಬೇದಾರಲ್ಲ, ಅದೇ ಮಾತು ನಿನಗೆ ಇವತ್ತು ನಾ ಮಾತಾಡಿನ ಅಷ್ಟೇ. ಇದೇ ತಿಳ್ಕೊಬೇಕಾಗೈತಿನಿ. ಹೌದಿಲ್ಲ? ಯಾಕಪ್ಪ ಅಂದ್ರ ತಮ್ಮ ವಿಚಾರ ಮಾಡುವಂತ ಮಾತ ಆಗಲ್ರಿಪ್ಪ. ನೀ ಇನ್ನೊಂದು ಮಾತು ಮಾತಾಡ್ರಿ ಹಿರಿಯಾರ. ಏನತ್ರಿ ಕಾಕ ಕೇಳ್ರಿ ನೀವಿಲ್ಲ ಏನ್ರಿ? ಯಾನಂತೇಳಿ ಹೇಳ್ರಿ. ನಾ ಯಾನೋ ಮಾಡೋನ್ರಿ ರೊಕ್ಕ ನಿನಗೆ ನಿನ್ನ ಅಕೌಂಟ್ಗೆ ಜಮಾ ಅಕ್ಕ ಒಂದಿನ ಅಂದ ಹೇಳ್ರಿ ಆಗಳೇ. ಏ ಈ ಅಕ್ಕ ಬಾಳ ಕಾಣಕತ್ತ ಈಕಿನ ಮೊದಲು ಹೊರಗ ದಬ್ಬುತ್ತೀನಿ ಅಂದಿವ. ಯಾವಾಗ ಹಂಪ ಹರಿಬೇಕು. ಇವ್ ನಮ್ ಹೆಪ್ಪರಿಗೆ ಬಸಂಪು ಅಂದ, ಇವ್ ಮ್ಯಾಲ ಕೂತ ನಮ್ ಪಿಂಟನ್ನು ಅಂದಿವ. ಅಂದಾರಲ್ರಿ ಇಬ್ರು ತಮ್ಮಗಳಿಗೆ ಇವ್ರಿಗೆ ನಾ ವಾಜ್ಯಾಗಿನ ಮನ್ಯಾಗ್ರಿ. ವಾಜ್ ಆಗಿರ್ಲ ಅಕೊಡ್ದಾಗ ರೊಕ್ಕನೇ ಹಾಕ್ಲಾಗತ್ತೀರಿ ಮತ್ ವಾಜ್ ಆಗೋವ್ರಿ. ಹೌದಲ್ಲ, ರೊಕ್ಕ ಹೆಚ್ಚ ಬರ ಅಂತಲೇ ಮನುಷ್ಯಾಗ ಸೊಕ್ಕ ಹೆಚ್ಚ ಬರ್ತದತ್ತ. ಹಾಲ್ನು ಹೆಚ್ಚಾತವ್ರಿ. ರೊಕ್ಕ ಹೆಚ್ಚ ಬಂತ ಅಕ್ಕ ದುಡ್ಡು ಕೊಡ್ತಾಳ. ಆ ರೊಕ್ಕ ಹೆಚ್ಚಾತ್ರ ಮನುಷ್ಯಾಗ ಸೊಕ್ಕ ಬರೋದು ಗ್ಯಾರಂಟಿನೇ. ಹೌದಿಲ್ಲ? ಹೌದು. ಅಕ್ಕನ ನಿನಗ ಹೊರಗ ದಬ್ಬುತ್ತೀನಿ ಅಂತ ಹೇಳ್ತೀರಿ. ನನ್ನ ಮದುವೆ ಮಾಡೋ ತಾಕತ್ತು ನಿಮಗಿಲ್ಲ. ಮೊದಲ ಒಂದು ತಲ್ಯಾಗ ನೆನಪಿಟ್ಕೋರಿ. ಹೌದಿಲ್ಲ? ನೀ ಯಾಕೆ ಮಾಡ್ತೀರೋ ನನ್ನ ಮದುವೆ? ಮನ್ಯಾಗ ಅದಾರ ದಿಬ್ಬಿ ಪಟ್ಟಣ ದಿವರಾಯ ಅದಾರಲ್ಲ, ಬೇಕಾದ್ರ ಲಗ್ನ ಮಾಡ್ತನೋ ಏನ್ ನನಗ್ ಬಂದ್ ಕೇಳವ್ರು. ಕೇಳಿ ಅವಾಗ ಬಂದ್ ಕೇಳಿರೋದನ್ನ ಲಗ್ನ ಹಾಕೋನೋ ಬಿಡ್ತನೋ ಅವ್ರಿಗೆ ಏನ್ ಹೇಳ್ತೀನಿ. ಹೌದು. ಆದ್ರ ನೀ ಲಗ್ನ ಮಾಡ್ತಾನಂತ ನಿನಗ ಮಾಡೋ ತಾಕತ್ತು ಇಲ್ಲ, ನನಗ ಮಾತಾಡೋ ಬೇಡ ವಿಷಯ. ಹೌದು.
ವಿಷಯ ಬರ್ಬೇಕ ಬೆಂಕಿ ಹತ್ತಬೇಕ ಸ್ಟೇಜಿಗೆ ಹಂಗ ಮಾತಾಡ್ರಿ. ಏನು ಗುಡುಗುಡು ಚೌಡ ನಾನು ಮಾತ್ರ ಚೌಡಿಕಿ ತಗೊಂಡ್ ನಿಂತ ಬಿಟ್ಟಾರ ಅದನ್ನ. ಅವ ಬಂದಾನ. ಹೌದು ಹೇಳವತ್ತ ಹೇಳವ ಬಂದೆ ಅನ್ರಿ ನೋಡ್ರತ್ ಜಡಬೇಕು ನಾಕಂಗ ಇರ್ಲಿ. ಯಾಕಪ್ಪ ಅಂದ್ರ ತಮ್ಮ ವಿಷಯ ಮಾತಾಡಕತ್ತಿ ಘಾತ್ ಆಗಿರ್ಬಾರ್ದು. ಹೌದಿಲ್ಲ? ಇನ್ನ ವಿಷಯ ನನಗೆ ಕೇಳ್ಯಾನ ಮುಂದಿನ ಸಂದಿಗೆ ಇನ್ನ ಮಾತಾಡ್ತೀನಿ. ಮಾರ್ಗ ಹಾಡಿ ಇನ್ನ ಚಾಲ್ ಹಾಡುದದ. ಚಾಲ್ ಬಾಳ ಹೊಸ ಚಾಲದ. ತಾಯಿ ಬಳಗದವ್ರು 4 ಜನ ಕೂತಿರ್ಕರೆ ನಿಮಗೂ ಅನುಭವ ಹೋಗುದದ. ಮತ್ತ ಹುಟ್ಟಿ ಬಂದ ಮೇಲೆ ಕುಡುಕರಾಗಿ ಬಂದ ಮೇಲೆ ಏನೇನು ಮಾಡಿರಿ ನೀವು ಕಿತಾಪತಿ ಅನ್ನೋದು ಒಂದು ಮಾತು ಹೇಳ್ತೀನಿ. ಯಾವ ರೀತಿ ನಡಿಬೇಕು, ಯಾವ ರೀತಿ ಬಡಿಗೆ ತಗೋಬೇಕು. ಅದು ಹೌದಿಲ್ಲ? ಕೇಳೋ ಹೇಳ್ರಿ. ಎಟ್ಟ ಗುರಿ ಎಂದು ತಪ್ಪಲಿಲ್ಲ ಹೊಗಳ ಮೇಲಿಂದ ನಿಮ್ಗ ತಿಳಿದಿಲ್ಲ ತಿಳಿದಿಲ್ಲ ಅಂತ ನಿಮ್ಗ ತಿಳಿದಿಲ್ಲ ಅಂತ ಪಾಳ್ಯಕ್ಕೊಮ್ಮೆ ಉಂಡುಂಡು ಬರ್ರಿ ಕೂತ ಪಾಳ್ಯಕ್ಕೊಮ್ಮೆ ಉಂಡುಂಡು ಬರ್ರಿ ಕೂತ ಸಾಹಿತ್ಯ ಕೇಳಿ ವೈರಿ ಇದು ಬಾಯನ್ ಮುರಿದಂಗ ದಂತ ಶಾನೆ ಇದ್ದರ ಹೇಳು ಹಾಗೆ ನಿಶರ್ತು ಏವತ್ತ ನಿಮ್ಮ ಬಣ್ಣ ಆಗ್ತದ ಗುರುತು ಬಡ್ಡಿ ಮತ್ತ ಅಡ್ಡಿ ಹಾಡು ನಿರ್ತು ಬಡ್ಡಿ ಮತ್ತ ಅಡ್ಡಿ ಹಾಡು ನಿರ್ತು ಏ ಕನಿಕಾನ ಇಲ್ಲಿ ಹಂಗ ಅಡಿಕಾಕದವಳ ಹಾಡಿ ಹಾಡು ಬರಲಿ ನಿರ್ತು ಎಟ್ಟ ಗುರಿ ಎಂದು ತಪ್ಪಲಿಲ್ಲ ಕಾಂತ ಹೊಗಳದ ಮೇಲಿಂದ ನಿಮಗ ತಿಳಿದಿಲ್ಲ ಅಂತ ತಿಳಿದಿಲ್ಲ ಅಂತ ಯಾರಿಗೆ ತಿಳಿದಿಲ್ಲ ಅಂತ ಪಿಂಟು ತಮ್ಮ ಉಂಡುಡು ಬಾರು ಕುಂತ ತಮ್ಮ ಉಂಡುಡು ಬಾರು ಕುಂತ ಸಾಹಿತ್ಯ ಕೇಳಿ ವೈರಿ ಇದು ಬಾಯನ ಮುರಿದಂಗ ದಂತ ಶಾನೆ ಇದ್ದರ ಹೇಳು ಹಾಗೆ ನಿಸರ್ತು ಇವತ್ತು ನಿಮ್ಮ ಬಣ್ಣ ಆಗ್ತದ ಅಡ್ಡಿ ಮತ್ತ ಅಡ್ಡಿ ಹಾಡು ನಿರುತ್ತು ಅಡ್ಡಿ ಮತ್ತ ಅಡ್ಡಿ ಹಾಡು ನಿರುತ್ತು ಏ ಕಡಿಕಾದ ಇಲ್ಲಿ